ನಮಸ್ಕಾರ. ವಿಶ್ವಕಪ್ನಿಂದ ಹೊರಬಿದ್ದ ಮೇಲೆ ಮೈದಾನದಲ್ಲಿ ನಡೆಯಿತು ದೊಡ್ಡ ಜಗಳ. ಇನ್ನು ಇಂಗ್ಲೆಂಡ್ ಮತ್ತು ಪಾಕ್ ನಡುವಿನ ಸೂಪರ್ 8 ಪಂದ್ಯ ಮುಕ್ತಾಯಗೊಂಡಿದ್ದು ಈ ಬಳಿಕ ಮೈದಾನದಲ್ಲಿ ದೊಡ್ಡ ಜಗಳ ಆಗಿದೆ. ಬಟ್ ಏನು ಆಯಿತು ಅಂತ ಇದರ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಈ ಬಾರಿ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತಲುಪಬಲ್ಲ 4 ತಂಡಗಳು ಯಾವುವು ಎಂಬುದನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಇಂಗ್ಲೆಂಡ್ ಮತ್ತು ಪಾಕ್ ನಡುವಿನ ಸೂಪರ್ 8 ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ನಿಗದಿತ 20 ಓವರ್ಗೆ 9 ವಿಕೆಟ್ ಕಳೆದುಕೊಂಡು 164 ರನ್ನನ್ನು ಕಲೆ ಹಾಕಿತ್ತು. ಇನ್ನು ಪಾಕ್ ತಂಡದ ಪರವಾಗಿ ಸಹಿಬ್ ಜಾದಾ ಫರ್ಹಾನ್ 63 ರನ್ ಹೊಡೆದರೆ ಫಾಖರ್ ಜಮಾನ್ 25, ಬಾಬರ್ ಅಜಮ್ 25 ರನ್ ಹೊಡೆದರೆ ಇತ್ತ ಇಂಗ್ಲೆಂಡ್ ತಂಡದ ಪರವಾಗಿ ಲಿಯಾಮ್ ಡೌಸನ್ 3, ಜೆಮ್ಮಿ ಓವರ್ಟನ್ 2, ಜೋಫ್ರಾ ಆರ್ಚರ್ 2 ವಿಕೆಟ್ ಪಡೆದು ಮಿಂಚಿದರೆ ಇನ್ನು 165 ರನ್ಗಳ ಈ ಒಂದು ಟಾರ್ಗೆಟ್ ಬೆನ್ನತ್ತಿದಂತಹ ಇಂಗ್ಲೆಂಡ್ ತಂಡ 19.1 ಓವರ್ನಲ್ಲಿ 8 ವಿಕೆಟ್ ಕಳೆದುಕೊಂಡು ಈ ಒಂದು ರನ್ನನ್ನು ಚೇಸ್ ಮಾಡಿತು. ಈ ಮೂಲಕ ಇಂಗ್ಲೆಂಡ್ ತಂಡದ ಪರವಾಗಿ ಹ್ಯಾರಿ ಬ್ರೂಕ್ ಸೆಂಚುರಿ ಬಾರಿಸಿದರೆ ವಿಲ್ ಜಾಕ್ಸ್ 28, ಶಾಮ್ ಕರನ್ 16 ರನ್ ಹೊಡೆದು ಮಿಂಚಿದರು. ಇನ್ನು ಪಾಕಿಸ್ತಾನ ತಂಡದ ಪರವಾಗಿ ಶಹೀನ್ ಶಾ ಅಫ್ರಿದಿ 4 ವಿಕೆಟ್ ಪಡೆದರೆ ಮೊಹಮ್ಮದ್ ನವಾಜ್ ಮತ್ತು ಉಸ್ಮಾನ್ ತಾರಿಕ್ 2 ವಿಕೆಟ್ ಪಡೆದು ಮಿಂಚಿದರು. ಇತ್ತ ಇಂಗ್ಲೆಂಡ್ ತಂಡ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ 4 ಅಂಕ ಕಲೆ ಹಾಕಿ ಈ ಬಾರಿಯ T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಿದ ಮೊದಲ ತಂಡವಾದರೆ ಇತ್ತ ಪಾಕಿಸ್ತಾನ ಸೆಮಿಫೈನಲ್ ಹಾದಿ ದುಸ್ಥಿತಿಯಲ್ಲಿದೆ. ಹೀಗಾಗಿ ಈ ಒಂದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ ಮೈದಾನದಲ್ಲಿ ಕೂಡ ಪಾಕ್ ಆಟಗಾರರು ಅಂದರೆ ಪಾಕ್ ಪ್ರೇಕ್ಷಕರು ಮತ್ತು ಇಂಗ್ಲೆಂಡ್ ಪ್ರೇಕ್ಷಕರ ಮಧ್ಯೆ ದೊಡ್ಡ ಜಗಳವಾಯಿತು. ಬಟ್ ಇಂಗ್ಲೆಂಡ್ ಪ್ರೇಕ್ಷಕರು ಉಸ್ಮಾನ್ ತಾರಿಕ್ ಅವರ ಬಾಲಿಂಗ್ ಆ್ಯಕ್ಷನನ್ನು ಮೈದಾನದಲ್ಲಿ ತೋರಿಸುವುದರಿಂದ ಹೀಗಾಗಿ ಪಾಕ್ ಪ್ರೇಕ್ಷಕರು ಇಂಗ್ಲೆಂಡ್ ಪ್ರೇಕ್ಷಕರ ಮೇಲೆ ಹೊಡೆಯಲು ಕೂಡ ಮುಂದಾಗಿದ್ದರು. ಬಟ್ ಇದು ಏನಪ್ಪ ಅಂದರೆ ಮೈದಾನದಲ್ಲಿ ಅಂದರೆ ಪಲ್ಲಕ್ಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ನಡೆದ ಒಂದು ದೊಡ್ಡ ಜಗಳವಾಯಿತು. ಈ ಮೂಲಕ ಪಾಕ್ ತಂಡ ಹೊರಹೋದ ಮೇಲೆ ಈ ಒಂದು ಜಗಳ ಆದರೆ ಇತ್ತ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.